ಚಿಕ್ಕೋಡಿ ನಗರದ ಪ್ರಭುವಾಡಿ ರಾಮನಗರ ಕುಡು ರಸ್ತೆಗೆ ಪುರಸಭೆ ಸದಸ್ಯ ರಾಮಮಾನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಾಸಕ ಗಣೇಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ಚಿಕ್ಕೋಡಿ ನಗರಕ್ಕೆ ಸುಮಾರು 4 ಕೋಟಿ ರೂಪಾಯಿ ಎಸ್ಎಫ್ಸಿ ಅನುದಾನದಲ್ಲಿ ಮಂಜೂರು ಮಾಡಿದ್ದು, ಅದರಲ್ಲಿಯೂ ವಾರ್ಡ್ ನಂಬರ್ 17 ಮತ್ತು 7ರಲ್ಲಿ ಬರುವ ಆರ್ಕೆ ಕಾಲೋನಿಯಿಂದ ರಾಮನಗರ ಸೇತುವೆವರೆಗಿನ ರಸ್ತೆಗೆ 12 ಲಕ್ಷ ರೂಪಾಯಿ ಹಾಗೂ ರಾಮನಗರ ಸೇತುವೆಯಿಂದ ಪ್ರಭುವಾಡಿ ಹನುಮಾನ್ ಮಂದಿರದವರೆಗೆ ರಸ್ತೆ ಹಾಗೂ ಸೇತುವೆ ನಿರ್ಮಾಣಕ್ಕಾಗಿ 15 ಲಕ್ಷ ರೂಪಾಯಿ ಮಂಜೂರು ಮಾಡಿ ಈ ಭಾಗದ ಜನರ ಬಹುದಿನಗಳ ಬೇಡಿಕೆ ಈಡೇರಿಸಿದ್ದಕ್ಕಾಗಿ ಅಭಿನಂದಿಸಿದರು. ಇವತ್ತು ಈ ಪ್ರಭುವಾಡಿ ಮತ್ತು ದರ್ಗಾ ಬಾಜು ಕಾಲನಿ ಇರ್ತಕ್ಕಂಥ ಎಲ್ಲ ಜನ ಇಲ್ಲಿ ಕೂಡಿದ್ದಾರೆ. ಎಲ್ಲರಿಗೂ ಮೊದಲದಾಗಿ ನಮಸ್ಕಾರ. ಮತ್ತು ರಾಮನಗರದ ಜನ ಬಂದಿದ್ದಾರೆ ಇಲ್ಲಿ, ಅವ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಪೂಜಾ ಮಾಡೋಕ್ಕೆ ಕಾರಣೀಭೂತ ಯಾರು ಇದ್ರೆ ಅದು ಗಣೇಶಣ್ಣ ಮತ್ತು ಪ್ರಕಾಶಣ್ಣ. SFC ಫಂಡ್ದಾಗ ವಿಶೇಷ ಗ್ರ್ಯಾಂಟ್ದಾಗ ಅದು ಫಂಡ್ದಾಗ ತಂದು ಇವತ್ತಿನ ದಿವಸ ಚಿಕ್ಕೋಡಿ ಊರಾಗ 4 ಕೋಟಿ ರೂಪಾಯಿ ಏನು ಫಂಡ್ ತಂದಿದ್ದಾರೆ. 4 ಕೋಟಿ ಫಂಡ್ದಾಗ ಇಡೀ ಚಿಕ್ಕೋಡಿ ಊರಾಗ ಎಲ್ಲಿ ಗರ್ಜು ಇದ್ದಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಎಲ್ಲ ಕಡೆ ಕೆಲಸ ಹಾಕಿದರು. ಆಮೇಲೆ ಆ ಥರ 4 ಕೋಟಿ ಒಳಗಿಂದ ನಮ್ಮ ಇಲ್ಲಿ ಪ್ರಭುವಾಡ್ಯಾಗ ಇಲ್ಲಿ ಯಾದವ್ ವಕೀಲರ ಮನೆದಿಂದ ನಮ್ಮ ರಾಮನಗರದಾಗ ಅಲ್ಲಿ ಹನುಮಂತ ಗುಡಿ ತಕ ಪಂಚಮುಖಿ ಹನುಮಾನ್ ಗುಡಿ ತಕ ಅಲ್ಲಿ 37 ಲಕ್ಷ ಎಸ್ಟಿಮೇಟ್. ಆಮೇಲೆ ಇಲ್ಲಿಂದು ನಮ್ಮ ಆರ್ಕೆ ಕಾಲನಿದಿಂದ ಪ್ರಭುವಾಡಿ ಶಿವಾಜಿ ಪುತಳ ತಕ 24 ಲಕ್ಷ. ಇದೆಲ್ಲ ಫಂಡ್ ಇವತ್ತೊಂದು ದಿವಸ ಇವರ ಗಣೇಶಣ್ಣ ಅವರ ವಿಶೇಷ ಪ್ರಯತ್ನದಿಂದ, ಯಾಕಂದರೆ ಇದು ಗ್ಯಾರಂಟಿ ಯಾವಾಗ ಮಾಡಿದಾರೆ ಸರ್ಕಾರ, ಗ್ಯಾರಂಟಿ ಮಾಡಿದ ನಂತರ ಬಸ್ ಫ್ರೀ ಆಗಲಿ, ಆಮೇಲೆ ಗೃಹಲಕ್ಷ್ಮಿ ಆಗಲಿ, ಆಮೇಲೆ ಇದು ವಿದ್ಯುತ್ ಫ್ರೀ ಆಗಲಿ, ಹೀಗಾಗಿ ಫಂಡ್ ಬರೋದು ಕಮ್ಮಿ ಆಗಿತ್ತು. ಆದರೂ ಕೂಡ ಇವರು ವಿಶೇಷ ಪ್ರಯತ್ನದಿಂದ ಚಿಕ್ಕೋಡಿಗೆ 4 ಕೋಟಿ ತಂದಿದ್ದಾರೆ. ಅವರು ಇಡೀ ಸಂಪೂರ್ಣ ಚಿಕ್ಕೋಡಿ ಪರವಾಗಿ ಗಣೇಶ್ ಅಣ್ಣಾಗ ಮತ್ತು ಪ್ರಕಾಶ್ ಅಣ್ಣಾಗ ಅಭಿನಂದನೆ. ಭಾಳಷ್ಟು ಕೆಲಸ ಆಗಬೇಕಾಗೈತಿ. ಇಲ್ಲಿ ಇರ್ತಕ್ಕಂಥ ಜನ ಈ ಹೊಸ ಕಾಲನಿ ಒಳಗೆ ರೋಡ್ ಆಗಲಿ, ಗಟಾರ್ ಆಗಲಿ, ಈ ಮೇನ್ ರೋಡ್ ಆಗಲಿ ಭಾಳ ದಿವಸದಿಂದ ಅವರು ಒತ್ತಡ ಇತ್ತು. ನಮಗೆ ಎಷ್ಟು ಸಲ ಕಟ್ಟಿಮನಿ ಇಲ್ಲಿ ಮಂದಿ ಕರ್ಕೊಂಡು ಬಂದ, ಸುನಿಲ್ ಕಟ್ಟಿಮನಿ, ಆಮೇಲೆ ಇಲ್ಲಿ ಇರ್ತಕ್ಕಂಥ ಪ್ರಮುಖರು ಬಂದರು, ಎಷ್ಟು ಸಲ ಹೇಳಿದ್ರು ಅದು. ಆಮೇಲೆ ಇನ್ನೂ ಒಳಗೆ ಭಾಳ ಕೆಲಸ ಇದಾವೆ. ಇದಂತೂ ಫಸ್ಟ್ ಪೈಲ ರೋಡ್ ಮಾಡ್ಕೊಳ್ಳೋನು ಇದೆ. ರೋಡ್ ಮಾಡ್ಕೊಂಡ ನಂತರ ಮತ್ತು ಆದ ನಂತರ ನೋಡೋಣ ಮತ್ತು ಮುನ್ಸಿಪಾಲ್ಟಿ ಯಾವುದ್ರ ಫಂಡ್ ಬರ್ತಂದ್ರೆ ಯಾವ ಇದ್ರಾಗ ಹೋಗಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ನಮ್ಮ ರಾಮನಗರ ಪಂಚಮುಖಿ ಹನುಮಾನ್ ಮಂದಿರದಿಂದ ಯಾದವ್ ಸಾಹೇಬರು ವಕೀಲರ ಮನೆ ತನಕ ಈ ಒಂದು ರೋಡ್ ಕಾಮಗಾರಿಯನ್ನು ಹಾಕ್ಕೊಂಡಿದ್ದಾರೆ. ಇದೊಂದು ಬಹಳ ಒಳ್ಳೆಯದಂಥೇಳಿ ನಾ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ಈಗಾಗಲೇ ಈ ರಸ್ತೆ ಭಾಳ ಹದಗೆಟ್ಟಿತ್ತು. ಭಾಳಷ್ಟು ಇಲ್ಲಿ ತೊಂದರೆ ಆಗಾಯಿತು. ಯಾಕಂದರೆ ಗಾಡಿಗಳು ಭಾಳ ಬೆಳಾಗ್ತಿದ್ದು, ಭಾಳಷ್ಟು ತೊಂದರೆ ಆಗಿತ್ತು ಇಲ್ಲಿ. ಅದು ಅಲ್ಲದೆ ಭಾಳ ತ್ಯಾಗಗಳು ಬಿದ್ದಿದ್ದು. ಹೀಗಾಗಿ ಈ ಒಂದು ಅಡೆತಡೆಗಳನ್ನು ನೋಡಿ ನಮ್ಮ ವಾರ್ಡದ ಸದಸ್ಯರಾದಂಥ ಶ್ರೀ ರಾಮಮಾನೆಯವರು ಸತತವಾಗಿ ಪ್ರಯತ್ನ ಮಾಡಿದರು. ಅವರ ಈ ಸತತ ಪ್ರಯತ್ನದಿಂದ ನಮ್ಮ ಗಣೇಶಣ್ಣ ಹುಕ್ಕೇರಿಯವರಾಗಲಿ ಅಥವಾ ನಮ್ಮ ಪ್ರಕಾಶಣ್ಣ ಹುಕ್ಕೇರಿಯವರಾಗಲಿ ಈ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದರು. ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸಿ. ಈ ಸಂದರ್ಭದಲ್ಲಿ ದತ್ತು ಭೋಸ್ಲೆ, ಬಾಳಸಾಹೇಬ ಗೌಡಿ, ವಿಠಲ ಜಾಧವ್, ಸುರೇಶ್ ಜಾಧವ್, ಸಿದ್ದು ಡಂಗೇರ, ಬೇಡಿ ನಾಯ್ಕವಾಡಿ, ವಿಜಯ ಯಲಮಳ್ಳಿ, ವಿವೇಕಾನಂದ ಸ್ವಾಮಿ, ರಾಜು ಬಾಳಪ್ಪಗೋಳ, ಶಂಕರ್ ಜಾಧವ್, ಚಂದು ಮೋಹಿತೆ ಸೇರಿದಂತೆ ಪ್ರಭುವಾಡಿ ಹಾಗೂ ರಾಮನಗರದ ನಾಗರಿಕರು ಉಪಸ್ಥಿತರಿದ್ದರು.